ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಬೆಳಗಿನ ಜಾವದಲ್ಲಿ ಕರ್ತನೆ, ನಿನ್ನ ಒಂದು ಸುವಾರ್ಥ ಸೇವಕರಾದ ಸಂತ್ ವಿನ್ಸೆಂಟ್ ಡಿ ಪಾಲ್ ಅವರ ಒಂದು ಸಾಕ್ಷಿ ಜೀವನ ಕುರಿತು ಮತ್ತು ನಿನ್ನ ಜೀವನ ವಾಕ್ಯದ ಕುರಿತು ನಾವು ಧ್ಯಾನಿಸುವಾಗ, ಕರ್ತನೆ, ನೀ ನಮ್ಮದಲ್ಲಿದ್ದು ನಿನ್ನ ಆತ್ಮೂಲಕವಾಗಿ ಮಾತಾಡಿ ನಮ್ಮೆಲ್ಲರನ್ನು ಬಲಪಡಿಸು. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ತೀನಿ ತಂದೆ, ಆಮೀನ್. ಕರ್ತನ ಪ್ರೀತಿಯುಳ್ಳ ಪ್ರಿಯರೇ, ಈ ದಿನವು ನನಗೆ ಕೊಡಲ್ಪಟ್ಟಂಥ ಸುವಾರ್ಥ ಸೇವಕರ ಒಂದು ಹೆಸರು ಸಂತ್ ವಿನ್ಸೆಂಟ್ ಡಿ ಪಾಲ್. ಇವರ ಬಗ್ಗೆ ನಾವು ಧ್ಯಾನಿಸೋಣ. ಸಂತ್ ವಿನ್ಸೆಂಟ್ ಡಿ ಪಾಲ್ ಅವರು, ಇವರ ಜನನ ಏಪ್ರಿಲ್ 24, 1581 ಫ್ರಾನ್ಸಸ್ ನಲ್ಲಿ ಇವರ ಜನನವಾಗುತ್ತದೆ. ಇವರು ಒಬ್ಬ ಬಡ ರೈತ ಕುಟುಂಬದಲ್ಲಿ ಇವರು ಜನಿಸ್ತಾರೆ. ಇವರು ಬಹಳ ಬುದ್ಧಿವಂತಿಕೆ ಉಳ್ಳವರಾಗಿರ್ತಾರೆ. ಇವರು ಚಿಕ್ಕ ವಯಸ್ಸಿನಲ್ಲಿ, ಸುಮಾರು ಒಂದು 20ನೇ ವಯಸ್ಸಿನಲ್ಲಿ ಇವರು ರೋಮನ್ ಕೆಥಲಿಕ್ ಒಂದು ಸಂಸ್ಥೆಯಲ್ಲಿ ಪಾದ್ರಿಯಾಗಿ ಇವರು ಕೆಲಸ ನಿರ್ವಹಿಸ್ತಾರೆ. ಮತ್ತು ಇವರು ಪಾದ್ರಿಯಾಗಿರುವಾಗ ಇವರು ಸುವಾರ್ಥ ಸೇವೆಗೆ ಪ್ರಯಾಣ ಮಾಡ್ತಿರ್ತಾರೆ ಸಮುದ್ರದಲ್ಲಿ. ಇವರು ಪ್ರಯಾಣ ಮಾಡ್ಕೊಂಡು ಹೋಗುವಾಗ 1605 ಇವ್ರನ್ನ ಸಮುದ್ರ ಕಳ್ಳರು ಇವ್ರನ್ನ ಸೆರೆ ಹಿಡಿತಾರೆ. ಸೆರೆ ಹಿಡಿದು ಇವ್ರು ಬಂಧಿಸಿ ಇವ್ರನ್ನ ಒಬ್ಬ ಮದ್ಯ ವ್ಯಾಪಾರಿಗೆ ಮಾರಲಾಗುತ್ತೆ. ಇವರಲ್ಲಿ ಹೋಗಿ ಆ ಮದ್ಯ ವ್ಯಾಪಾರಿ ಕೈ ಕೆಳಗೆ ಇವರು ಗುಲಾಮರಾಗಿ ಕೆಲಸ ಮಾಡ್ತಾರೆ. ಅಲ್ಲಿ ಇವರು ಸುಮಾರು 2 ವರ್ಷ ಅಲ್ಲಿ ಅವ್ರ ಹತ್ರ ಬಂದಿಯಾಗಿರ್ತಾರೆ. ಅಲ್ಲಿ ಇವ್ರು ಇರುವಾಗ ಇವರು ಪ್ರಾರ್ಥಿಸ್ತಾರೆ ದೇವ್ರ ಹತ್ರ. ಯಾಕಂದ್ರೆ ಉದ್ದೇಶ ಹೋಗಿ ಜನಗಳಿಗೆ ಸುವಾರ್ತೆಯನ್ನು ಸಾರಬೇಕೆಂಬ ಉದ್ದೇಶ ಇರುತ್ತೆ. ಇವರು ಆ ಸುವಾರ್ಥ ಪ್ರಯಾಣದಲ್ಲಿ ಇವರು ಬಂಧಿಸಲ್ಪಟ್ಟಾಗ ಇವರು ಹೋಗಿ ಯಜಮಾನತಲ್ಲಿರುವಾಗ ಅಲ್ಲಿ ಪ್ರಾರ್ಥಿಸ್ತಾರೆ. ದೇವರು ಅವರು ಪ್ರಾರ್ಥನೆ ಕೇಳಿ ಅಲ್ಲಿ ಸೆರೆ ಹಿಡಿದಂಥ ಯಜಮಾನನು ಅವನು ಕ್ರೈಸ್ತನಾಗಿ ಮಾರ್ಪಡ್ತಾನೆ. ತದನಂತರ 2 ವರ್ಷ ನಂತರ ಇವರಿಗೆ ಸ್ವತಂತ್ರ ಸಿಗುತ್ತದೆ. ಅಲ್ಲಿಂದ ಬಿಡುಗಡೆಯಾಗಿ ಇವರು ಮತ್ತೆ ತಿರುಗಿ ಫ್ರಾನ್ಸ್ ದೇಶಕ್ಕೆ ಹೊರಟು ಹೋಗ್ತಾರೆ. ಹೋಗಿ ಇವರು ಸಿಕ್ಕಂಥ ಸ್ವತಂತ್ರವನ್ನು ಇವರು ದೇವರ ಸೇವೆಗೆ ಉಪಯೋಗ ಮಾಡಿಕೊಳ್ತಾರೆ. ಇವರು ಒಂದು ಪಟ್ಟಣದಿಂದ ಒಂದು ಪಟ್ಟಣಕ್ಕೆ ಹೋಗಿ ಸುವಾರ್ತೆಯನ್ನು ಸಾರುತ್ತಾ ಅನೇಕ ಬಡವರನ್ನ ಕರ್ತನ ಕಡೆಗೆ ನಡೆಸ್ತಾರೆ. ಇವರು ಬಡತನದಲ್ಲಿ ಜನನವಾಗಿದ್ದರಿಂದ ಇವರಿಗೆ ಬಡವರ ಬಗ್ಗೆ ಬಹಳ ಅನುಭವ ಇರುತ್ತೆ. ಯಾಕಂದ್ರೆ ಇವರಿಗೆ ಹಸುವಿನ ಬಗ್ಗೆ, ಅನಾರೋಗ್ಯ ಬಗ್ಗೆ ಮತ್ತು ಇನ್ನು ಬಡವರ ಕುಂದುಕೊರತೆಗಳ ಬಗ್ಗೆ ಇವರು ಸ್ಪಷ್ಟವಾಗಿ ತಿಳಿದಿರುತ್ತೆ. ಅದರಿಂದ ಇವರು ಏನು ಮಾಡ್ತಾರೆ ಅಂದರೆ, ಇನ್ನು ಹೆಚ್ಚಾಗಿ ಬಡವರು ಸಂಧಿಸಿ ಬಡವರಿಗೆ ದೇವರವಾಗಿ ಕೇಳುತ್ತಾ, ಅಷ್ಟು ಮಾತ್ರವಲ್ಲ ಇವರೇ ಸ್ವಂತ ಸಂಪಾದನೆ ಮಾಡಿಕೊಂಡು ಬಡವರಿಗೆ ಸಹಾಯ ಮಾಡುತ್ತಾ ಇವರು ಸುವಾರ್ಥ ಸೇವೆಯನ್ನು ಪ್ರಾರಂಭಿಸ್ತಾರೆ. ಇವರು 1625 ಇವರು ಒಂದು ಸಭೆಯನ್ನು ಸ್ಥಾಪಿಸ್ತಾರೆ. ಅದು ಯಾವುದಂದರೆ ವಿನ್ಸೆಂಟಿಯನ್ ಕೇಂದ್ರವನ್ನು ಸ್ಥಾಪಿಸ್ತಾರೆ. ಇದರ ಉದ್ದೇಶ ಏನೆಂದರೆ, ಅಲ್ಲಿ ಪುರುಷರಿಗೆ ದೇವರ ವಾಕ್ಯದ ಬಗ್ಗೆ ತರಬೇತಿ ಕೊಡೋದು. ಅಂದರೆ ಇವರು ವಿನ್ಸೆಂಟ್ ಡಿ ಪಾಲ್ ಅವರು ಸತ್ಯವೇದವನ್ನು ಚೆನ್ನಾಗಿ ಕಲ್ತ್ಕೊಂಡಿರ್ತಾರೆ. ಅದರಿಂದ ಇವರು ಏನು ಮಾಡ್ತಾರೆ ಅಂದರೆ, ಅನೇಕ ಪುರುಷರಿಗೆ ಸತ್ಯವೇದದ ಒಂದು ಅಭ್ಯಾಸವನ್ನು ಮಾಡಿಸ್ತಾರೆ. ಅಷ್ಟು ಮಾತ್ರವಲ್ಲ, ಆ ದಿನಮಾನದಲ್ಲಿ ಮಹಿಳೆಯರಿಗೆ ಸಭೆಗಳಲ್ಲಿ ಸ್ಥಾನಮಾನಗಳು ಇರಲ್ಲ. ಇವರು ಮಹಿಳೆಯರಿಗಾಗಿ ಒಂದು ಪ್ರತ್ಯೇಕವಾದ ಒಂದು ದೇಗುಲವನ್ನು ಸ್ಥಾಪಿಸ್ತಾರೆ. ಮತ್ತು ಮಹಿಳೆಯರು ಸಹ ಬಂದು ಸೇವೆ ಮಾಡಬಹುದು, ದೇವ್ರ ಸೇವೆ ಅಂತೇಳಿ ಅವ್ರಿಗೂ ಸಹ ಒಂದು ಸೇವೆ ಮಾಡುವಂಥ ಒಂದು ಕಾರ್ಯಗಳ ಕುರಿತು ಅವ್ರಿಗೂ ಸಹ ಒಂದು ಬೋಧನೆಯನ್ನು ಮಾಡ್ತಾರೆ. ಇವರು ಮಾಡಿದ ಏನು ವಿನ್ಸೆಂಟ್ ಕೇಂದ್ರವನ್ನು ಅದು ಬಹಳ ಒಂದು ಹೆಮ್ಮೆಯಿಂದ ಹೇಳ್ಬೋದು. ಯಾಕಂದ್ರೆ ಅದಕ್ಕೆ ಅನೇಕ ಪುರುಷರು ಬಂದು ಮತ್ತು ಅನೇಕ ಸ್ತ್ರೀಯರು ಬಂದು ಸತ್ಯವನ್ನು ಕಲ್ತ್ಕೊಂಡು ಸುವಾರ್ಥ ಸೇವೆಗೆ ಸಿದ್ಧರಾಗ್ತಾರೆ.
ಅಷ್ಟು ಮಾತ್ರವಲ್ಲ, ಇವರ ಒಂದು ಸೇವೆ ಉದ್ದೇಶ ಏನಂದರೆ ಬಡವರು ತನ್ನಲ್ಲಿರುವಂಥವ್ರು ಮತ್ತು ಅಷ್ಟು ಮಾತ್ರವಲ್ಲ, ಈ ಗುಲಾಮಗಿರಿಗೆ ಒಳಗಾಗಿರ್ತಾರೆ ಇಂಥ ಜನಗಳು ಸಂಧಿಸಿ ಸುವಾರ್ತೆ ಹೇಳಿ ಅವ್ರನ್ನ ಕರ್ತನ ಕಡೆಗೆ ಇವ್ರು ನಡೆಸುವಂತರಾಗಿರ್ತಾರೆ. ಯಾಕಂದ್ರೆ ಬಡವ್ರ ಬಗ್ಗೆ ಇವ್ರಿಗೆ ಗೊತ್ತಿರುತ್ತೆ, ಯಾಕಂದ್ರೆ ಬಡತನದಲ್ಲಿ ಜನಿಸಿರ್ತಾರೆ, ಮತ್ತೆ ಒಂದು ರೈತಿಕೆ ಕಾರ್ಯಗಳು ಇವ್ರಿಗೆ ಗೊತ್ತಿರುತ್ತೆ. ಅದರಿಂದ ಇವ್ರು ಅಂಥ ಜನಗಳು ಸಂಧಿಸಿ ಅವ್ರನ್ನ ಕರ್ತನ ಕಡೆಗೆ ನಡೆಸ್ತಾರೆ. ಸುಮಾರು 1200ಕ್ಕೂ ಹೆಚ್ಚು ಆತ್ಮಗಳನ್ನ ಇವರು ಆ ಗುಲಾಮಗಿರಿಯಿಂದ ಬಡತನದಿಂದ ಇರುವಂತಹ ಜನರನ್ನು ರಕ್ಷಿಸಿ ಕರ್ತನ ಕಡೆಗೆ ನಡೆಸ್ತಾರೆ. ಇವರು ಮೇನ್ ಉದ್ದೇಶ ಏನಂದ್ರೆ, ಕರ್ತನ ಬಿತ್ತುವರೆ ಸೇವಕಗಳಲ್ಲಿ ಎಷ್ಟೋ ಕಷ್ಟ ಅನುಭವಿಸಿದ್ರು ಸಹ ಆ ಕಷ್ಟವನ್ನು ತಾಳ್ಮೆಯಿಂದ ಸಹಿಸಿಕೊಂಡು ನಮ್ರತೆ ಉಳ್ಳವರಾಗಿ ಕರ್ತನ ಸೇವೆಯನ್ನು ಅತ್ಯ ಆಸಕ್ತಿಯಿಂದ ಮಾಡುವಂತರಾಗಿರುತ್ತಾರೆ. ಇವರು ಅನೇಕ ಸಭೆಗಳನ್ನು ಸ್ಥಾಪನೆ ಮಾಡ್ತಾರೆ ಮತ್ತು ಅನೇಕರನ್ನ ಸುವಾರ್ತೆ ಸೇವೆಗೆ ಸಿದ್ಧಪಡಿಸ್ತಾರೆ. ಮತ್ತೆ ಎಲ್ಲೆಲ್ಲಿ ಸುವಾರ್ತೆ ಸೇವೆ ಸಾರಲ್ಪಟ್ಟಿರಲು ಅಲ್ಲೆಲ್ಲ ಇವರು ಹೋಗಿ ಅಲ್ಲಿರುವಂಥ ಬಡವರನ್ನ ಮತ್ತು ಅಲ್ಲಿರುವಂಥ ಮತ್ತು ಯಾರು ಗುಲಾಮತನಿರುವಂಥ ಜನಗಳಿಗೆ ಅವ್ರಿಗೆ ಸುವಾರ್ತೆಳಿ ಅವ್ರನ್ನೆಲ್ಲ ಕರ್ತನ ಬಳಿಗೆ ತರ್ತಾರೆ. ಮತ್ತು ಅಷ್ಟು ಮಾತ್ರ ಅಲ್ಲ, ಅವ್ರಿಗೆ ಬೇಕಾದ ಒಂದು ಆಹಾರವಾಗಿರ್ಬೋದು ಮತ್ತು ವೈದ್ಯಕೀಯ ಸೌಲಭ್ಯಗಳಾಗಿರ್ಬೋದು ಇವೆಲ್ಲವನ್ನ ಇವರು ದೇವರನಲ್ಲಿ ಪ್ರಾರ್ಥಿಸಿ ಅವ್ರಿಗೆ ಸಹಾಯಗಳನ್ನು ಮಾಡ್ತಿರ್ತಾರೆ. ಇವರು ಒಂದು ಉದ್ದೇಶ ಎಂದರೆ ಸುವಾರ್ತೆ ಸೇವೆಯಲ್ಲಿ ಬರೀ ಸುವಾರ್ತೆ ಸೇವೆ ಮಾಡೋದು ಮಾತ್ರ ಅಲ್ಲ, ಅವ್ರು ಬೇಕಾದ ಒಂದು ಸಹಾಯಗಳನ್ನು ಮಾಡುತ್ತಾ ದೇವರಿಗೆ ನಡೆಸಬೇಕೆಂಬುದೇ ಇವ್ರ ಉದ್ದೇಶವಾಗಿರುತ್ತೆ. ಯಾಕೋಬ ಪತ್ರಿಕೆ ಹೇಳಿದ ಹಾಗೆ ಯಾಕೋಬನು ಹೇಳ್ತಾನೆ ಏನಂದ್ರೆ, ಕ್ರಿಯೆಯಿಲ್ಲದ ನಂಬಿಕೆ ಅದು ಸತ್ತದ್ದಾಗಿದೆ ಅಂತೇಳಿ. ಅದರಿಂದಾಗಿ ಕ್ರಿಯೆಯುಳ್ಳ ಸೇವೆ ಇವ್ರದ್ದಾಗಿರುತ್ತೆ. ಅಂದ್ರೆ ದೇವರ ನಂಬಿಕೆ ಇರುತ್ತೆ. ಅಷ್ಟು ಮಾತ್ರ ಅಲ್ಲ, ಇವರು ಬಡವರಿಗೆ ಮತ್ತೆ ನಿರ್ಗತರಿಗೆ ಸಹಾಯ ಮಾಡುತ್ತಾ ಸೇವೆಯನ್ನು ಮಾಡ್ತಿರ್ತಾರೆ. ಇವ್ರ ಮೂಲಕ ಅನೇಕ ಸುವಾರ್ತೆ ಸೇವಕರು ಸಹ ಇವರನ್ನು ಹಿಂಬಾಲಿಸಿ ಇಂಥ ಕಾರ್ಯವನ್ನು ಮಾಡ್ತಾರೆ. ಸ್ತ್ರೀಯರು ಪುರುಷರು ಎಲ್ಲರನ್ನು ಇವರು ಸೇವೆಗಾಗಿ ಬರಮಾಡಿಕೊಂಡು ಅವ್ರನ್ನ ಸುವಾರ್ತೆ ಸೇವಕರಾಗಿ ಸಿದ್ಧಪಡಿಸ್ತಾರೆ. ಅದರಿಂದ ಈ ವಿನ್ಸೆಂಟ್ ಡಿ ಪಾಲ್ ಅವರು ಇದೇ ಅವ್ರ ಉದ್ದೇಶವಾಗಿರುತ್ತೆ. ಇವರ ಮರಣ 1660ರಲ್ಲಿ ಇವರು ಮಾಡುವಂತಾರೆ. ಮತ್ತು ಅಷ್ಟು ಮಾತ್ರವಲ್ಲ, ಇವರು ಸೇವೆಯಲ್ಲಿ ನಂಬಿರುವಂಥ ಒಂದು ನಿರ್ದಿಷ್ಟವಾದ ವಾಕ್ಯ ಯಾವುದಂದ್ರೆ, ಮತ್ತಾಯ 25 ಅಧ್ಯಾಯ 35-36 ವಚನ ಅವರ ವಾಕ್ಯವನ್ನು ನಿಷ್ಠವಾಗಿ ನಂಬಿರ್ತಾರೆ. ಅಲ್ಲಿ ಏನು ಹೇಳ್ತದೆ ವಾಕ್ಯ ಅಂದರೆ, ನಾನು ಹಸ್ತಿದ್ದನು ನನಗೆ ಊಟಕ್ಕೆ ಕೊಟ್ಟಿರಿ, ನಾನು ಬಾಯಾರಿದ್ದನು ನನಗೆ ಕುಡಿಯುವುದಕ್ಕೆ ಕೊಟ್ಟಿರಿ, ನಾನು ಪರದೇಶ ಆಗಿದ್ದನು ನನ್ನನ್ನು ಸೇರಿಸಿಕೊಂಡಿರಿ, ಬಟ್ಟಿಲ್ಲದವನಾಗಿದ್ದನು ನನಗೆ ಉಡುವುದಕ್ಕೆ ಕೊಟ್ಟಿರಿ, ರೋಗದಲ್ಲಿ ಬಿದ್ದಿದ್ದನು ನನ್ನನ್ನು ಆರೈಕೆ ಮಾಡೋದಕ್ಕೆ ಬಂದಿರಿ, ಸೆರೆಮನೆಯಲ್ಲಿದ್ದೇನು ನನ್ನ ನೋಡೋದಕ್ಕೆ ಬಂದಿರಿ. ಈ ವಚನ ಅವರ ಒಂದು ಸೇವೆಯಲ್ಲಿ ಬಹಳ ಅವರು ಆಳವಾಗಿ ಅದನ್ನು ಧ್ಯಾನಿಸಿರ್ತಾರೆ. ಈ ವಚನ ಮೂಲಕವಾಗಿ ಅವರು ಬಡವರು ಸಂಧಿಸೋದು, ಬಡವರಿಗೆ ಸಹಾಯ ಮಾಡೋದು, ಬಡವರನ್ನ ಕರ್ತನ ಮಾರ್ಗಕ್ಕೆ ನಡೆಸುವುದು ಇವರೊಂದು ಕಾರ್ಯವಾಗಿರುತ್ತೆ. ಅದನ್ನು ಕರ್ತನ ಪ್ರೀತಿಯುಳ್ಳವರೇ, ಈ ದಿನಮಾನದಲ್ಲಿ ಇಂಥ ಸೇವಕರ ಬಗ್ಗೆ ನಾವು ಪ್ರತಿದಿನ ಬೆಳಗಿನ ಜಾವದಲ್ಲಿ ನಾವು ಧ್ಯಾನಿಸ್ತಿದ್ದೇವೆ. ನಿಜವಾಗಲೂ ಈ ಸೇವೆಗಳು ನಮಗೆ ಒಂದು ಮಾದರಿ ಆಗಿದೆ. ಸುವಾರ್ತೆ ಸೇವೆಯಲ್ಲಿ ನಾವು ಯಾವ ರೀತಿ ಸೇವೆ ಮಾಡಬೇಕು, ಯಾವ ರೀತಿ ಜನರು ಸಂಧಿಸಬೇಕು, ಯಾವ ರೀತಿ ನಾವು ಸಭೆಗಳನ್ನು ನಡೆಸ್ಕೊಂಡು ಹೋಗ್ಬೇಕೆಂಬುದು ಇವರು ನೋಡುವಾಗ ನಮಗೆ ಒಂದು ಸಂತೋಷವಾಗುತ್ತೆ. ಯಾಕಂದರೆ ಇವರಿಂದ ಇನ್ನೂ ಅನೇಕ ವಿಷಯವನ್ನು ತಿಳ್ಕೊಂಡು ನಾವು ಸೇವೆ ಮಾಡಲಿಕ್ಕೆ ನಮ್ಗೆ ಬಲ ಸಿಗ್ತದೆ. ಅದರಿಂದ ಸಂತ ವಿನ್ಸೆಂಟ್ ಡಿ ಪಾಲ್ ಅವರ ಬಗ್ಗೆ ನೋಡೋದಾದರೆ ನಿಜವಾದ ಮುಖ್ಯವಾಗಿ ಉದ್ದೇಶ ಏನಂದರೆ, ಬಡವರು ಸಂಧಿಸಬೇಕು, ಗುಲಾಮತನಲ್ಲಿ ಯಾರು ಇರ್ತಾರೋ ಅವ್ರ ಗುಲಾಮತನ ಬೇಡಿ ಮಾಡಬೇಕು, ಅವ್ರನ್ನ ಕರ್ತನ ಕಡೆ ನಡೆಸಬೇಕೆಂಬುದೇ ಇವ್ರ ಉದ್ದೇಶವಾಗಿತ್ತು. ಇವರು ಚಿಕ್ಕ ವಯಸ್ಸಿನಲ್ಲಿ ಪಾದ್ರಿ ಆಗ್ತಾರೆ ರೋಮಕ್ಕೆ ತಿರುಗಿ. ಚಿಕ್ಕ ವಯಸ್ಸಿನಲ್ಲಿ ಇಂಥ ಒಂದು ಜ್ಞಾನವು ದೇವರಿಗೆ ಕೊಟ್ಟಿದ್ದಕ್ಕೆ ನಿಜವಾಗಲೂ ನಾವು ದೇವರನ್ನ ಕೊಂಡಾಡಬೇಕು. ಅವರಿರುವಂಥ ಒಂದು ಜ್ಞಾನ, ಒಂದು ಬುದ್ಧಿವಂತಿಕೆಯನ್ನು ಆ ದೇವ್ರ ಸೇವೆಗೆ ಉಪಯೋಗಿಸಿ ಅನೇಕರನ್ನ ಸೇವಕರಾಗಿ ಮಾಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಅನೇಕ ಬಡವರನ್ನ, ಅನೇಕ ನಿರ್ಗತಿಕರನ್ನ, ಅನೇಕ ಒಂದು ಗುಲಾಮರನ್ನ ದೇವರಿಗೆ ನಡೆಸಿ ಅವ್ರು ಬೇಕಾದ ಎಲ್ಲ ಸಹಾಯಗಳು ಮಾಡಿ ಕರ್ತನ ನಾಮದಲ್ಲಿ ಅವ್ರು ಏನು ಮಾಡ್ತಾರೆ, ಅವ್ರಿಗೋಸ್ಕರ ಯಾವಾಗಲೂ ಪ್ರಾರ್ಥಿಸುವಂಥ ಒಂದು ವ್ಯಕ್ತಿಯಾಗಿ ಇವ್ರು ಕಾಣಲ್ಪಡ್ತಾರೆ. ಅದರಿಂದ ಇವ್ರಿಂದ ನಾವು ತಿಳಿಯುವಂಥ ವಿಷಯ ಏನೆಂದರೆ, ನಾವು ಸಹ ನಮ್ಮ ಸುವಾರ್ತೆ ಸೇವೆಯಲ್ಲಿ ಬಡವರು ಸಂಧಿಸಬೇಕು, ಅವ್ರಿಗೆ ಬೇಕಾದ ಸಹಾಯಗಳು ಮಾಡಬೇಕು ಮತ್ತು ಅವ್ರನ್ನ ಕರ್ತನ ಮಾರ್ಗಕ್ಕೆ ನಾವು ತರುವಂಥರಾಗಬೇಕು. ಒಂದೇಳೆ ನಮಗೆ ಸಹಾಯ ಮಾಡೋಕ್ಕಾಗಲೂ ಸಹ ನಾವು ಅವ್ರಿಗೋಸ್ಕರ ಭಾರವುಳ್ಳವರಾಗಿ, ಭಾರವುಳ್ಳವರಾಗಿ ನಾವು ಆಸಕ್ತಿಯಿಂದ ಪ್ರಾರ್ಥನೆ ಮಾಡುವಾಗ ಖಂಡಿತವಲ್ಲೂ ದೇವರು ಅವ್ರಿಗೆ ಬೇಕಾದ ಸಹಾಯಗಳು ಮಾಡಿ ನಡೆಸಲಿಕ್ಕೆ ಶಕ್ತನಾಗಿರ್ತಾನೆ.
ಇದು ಇವರ ಒಂದು ಜೀವನ ಚರಿತ್ರವಾಗಿರುತ್ತೆ. ಮತ್ತು ಇದರಿಂದ ವಾಕ್ಯ ನಾವು ನೋಡೋದಾದರೆ ಲೂಕನ ಬರೆಸುವ ವಾರ್ತೆ 2ನೇ ಅಧ್ಯಾಯ 22ರಿಂದ 38 ಕೊಟ್ಟಿದೆ. ಇಲ್ಲಿ ನಾವು ಲೂಕ 2:22 ನೋಡೋದಾದರೆ 22ರಿಂದ ನಾನು ಓದ್ತೀನಿ ಕೆಲವು ವಚನ. ಬಳಿಕ ಮೋಶೆಯ ನಿಯಮದ ಪ್ರಕಾರ ಅವರು ಸೂಚಕ ಕಳೆಯುವುದಕ್ಕೆ ತಕ್ಕಷ್ಟು ದಿವಸಗಳು ತುಂಬಲು ಅವರು ಆ ಕೂಸನ್ನು ಯೆರೂಸಲೇಮಿಗೆ ತೆಗೆದುಕೊಂಡು ಹೋದರು. ಏಕೆಂದರೆ ಚೊಚ್ಚಲು ಗಂಡೆಲ್ಲ ಕರ್ತನಿಗೆ ಮೀಸಲೆನಿಸಿಕೊಳ್ಳುವುದು ಎಂಬುದಾಗಿ ಕರ್ತನ ಧರ್ಮಶಾಸ್ತ್ರದಲ್ಲಿ ಬರೆದಿರುವಂತೆ ಅದನ್ನು ಕರ್ತನಿಗೆ ಸಮರ್ಪಿಸಬೇಕಾಗಿತ್ತು. ಇದಲ್ಲದೆ ಕರ್ತನ ಧರ್ಮಶಾಸ್ತ್ರ ಹೇಳಿರುವಂತೆ ಒಂದು ಜೋಡಿ ಬೆಳವಕ್ಕಿಯನ್ನಾಗಲಿ 2 ಪಾರಿವಾಳದ ಮರಿಗಳನ್ನಾಗಲಿ ಬಲಿ ಕೊಡಬೇಕಾಗಿತ್ತು. ಆ ಕಾಲದಲ್ಲಿ ಯೆರೂಸಲೇಮಿನಲ್ಲಿ ಸೀಮೋನನೆಂಬ ಒಬ್ಬ ಮನುಷ್ಯನಿದ್ದನು. ಈ ಮನುಷ್ಯನು ನೀತಿವಂತನು ದೇವಭಕ್ತನಾಗಿದ್ದು ಇಸ್ರಾಯೇಲ್ ಜನರನ್ನು ಸಂತೈಸುವವನು ಯಾವಾಗ ಬಂದಾನೆಂದು ಆರಿಸುತ್ತಿದ್ದನು ಮತ್ತು ಪವಿತ್ರಾತ್ಮ ಪ್ರೇರಿತನಾಗಿದ್ದನು. ಕರ್ತನ ಪ್ರೀತಿಯುಳ್ಳ ಪ್ರಿಯರೇ, ಇಲ್ಲಿ ನಾವು ಯೇಸುವಿನ ಕುರಿತು ನಾವು ತಿಳಿದುಕೊಳ್ತೀವಿ. ಯೇಸು ಸ್ವಾಮಿಯನ್ನ ಮತ್ತೆ ಮರಿಯಾಳು ಮತ್ತು ಯೋಸೇಫನು ದೇವಾಲಯಕ್ಕೆ ತೆಗೆದುಕೊಂಡು ಬರ್ತಾರೆ. ಅದನ್ನು ಕೂಸಾಗಿರುವಾಗ ತೆಗೆದುಕೊಂಡು ಬರ್ತಾರೆ. ಯಾಕಂದ್ರೆ ಧರ್ಮಶಾಸ್ತ್ರ ಹೇಳಿರ್ತೈತೆ. ನಾವು ಯಾವುದಂದ್ರೆ ಯಾಜಕಾಂಡ 12ನೇ ಅಧ್ಯಾಯ ನೋಡಬೇಕಾದ್ರೆ ಅಲ್ಲಿ 1ರಿಂದ 4 ವರ್ಷ ನೋಡಬೇಕಾದ್ರೆ ಅಲ್ಲಿ ಹೇಳ್ತಿದೆ ಏನಂದ್ರೆ, ಒಂದು ಗಂಡು ಮಗು ಹುಟ್ಟಿದಾಗ ಅದು 33 ದಿನ ಆದ್ಮೇಲೆ ಅವರು ಅದು ಕೂಸಿನ ಒಂದು ಏನಾಗುತ್ತೆ ಅಂದ್ರೆ ಸೂಚಕ ಕಳೆದು ಹೋಗುತ್ತೆ. ಗಂಡು ಮಗಾದ್ರೆ. ಹೆಣ್ಣು ಮಗಾದ್ರೆ 66 ದಿನ. ಅದರಿಂದ ಆ ಸೂಚಕ ಕಾರ್ಯ ಮುಗಿದಾಗ ಅದನ್ನು ದೇವಾಲಯಕ್ಕೆ ತೆಗೆದುಕೊಂಡು ಬರಬೇಕು. ತೆಗೆದುಕೊಂಡು ಬಂದು ಅಲ್ಲಿ ದೇವರು ನೇಮಿಸಿದ ಒಂದು ಯಜ್ಞಗಳನ್ನು ಸಮರ್ಪಿಸಬೇಕು. ಶ್ರೀಮಂತರಾದರೆ ಏನ್ ಮಾಡ್ತಾರೆ, ಅವ್ರ ಕುರಿಗಳನ್ನ ಮತ್ತೆ ಅಲ್ಲಿ ಪಶುಗಳನ್ನು ಬಲಿ ಕೊಡ್ತಾರೆ. ಮತ್ತೆ ಬಡವರಾದರೆ ಕನಿಷ್ಠ ಅವರು ಅಲ್ಲಿ ಬಡವರು ತಕ್ಕಷ್ಟು ಏನಂದ್ರೆ ಇಲ್ಲಿ ಹೇಳಿದಾಗೆ ಬೆಳವಕ್ಕಿ ಆಗಲಿ ಇಲ್ಲ ಪಾರಿವಾಳ ಮರಿಗಳಾಗಲಿ ಅವು ಬಲಿ ಕೊಡ್ಬೇಕಾಗುತ್ತೆ. ಅದೇ ರೀತಿಯಾಗಿ ಇಲ್ಲಿ ಮರಿಯಾಳು ಯೋಸೇಫ ಬಡವರಾಗಿರ್ತಾರೆ. ಇವರು ದೇವಾಲಯಕ್ಕೆ ಬಂದು ಧರ್ಮಶಾಸ್ತ್ರ ಪ್ರಕಾರ ಆ ಕಾರ್ಯವನ್ನು ಅವರು ನೆರವೇರಿಸಕ್ಕೆ ಬರ್ತಾರೆ. ಅಲ್ಲಿ ಬಂದ ತಕ್ಷಣ ಅಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ. ಅದನ್ನ ಯಾರಂದ್ರೆ ಸೀಮೋನನು. ಈತನು ದೇವರಲ್ಲಿ ಭಕ್ತಿವಂತನು, ಅಷ್ಟು ಮಾತ್ರವಲ್ಲ ನೀತಿವಂತನು, ಮತ್ತೆ ಪವಿತ್ರಾತ್ಮದ ಮೂಲಕ ತುಂಬಿದವನಾಗಿದ್ದನು. ಈತನು ಅಲ್ಲಿರ್ತಾನೆ. ಆ ಕೂಸು ನೋಡಿದ ತಕ್ಷಣ ಈತನಿಗೆ ಒಂದು ಸಂತೋಷ ಆಗುತ್ತೆ. ಆಗ ಅಲ್ಲಿ ಮರಿಯಾಳು ಬಂದು ಆ ಕೂಸನ್ನು ಆತನ ಕೈಯಲ್ಲಿ ಕೊಡಲ್ಪಡ್ತಾರೆ. ಆತನು ಆ ಕೂಸನ್ನು ತೆಗೆದುಕೊಂಡು ಕರ್ತನ ಪ್ರೀತಿಯುಳ್ಳವರೇ ಅಲ್ಲಿ ನೋಡಿ 28 ನೋಡಬೇಕಾದ್ರೆ ಅವನು ಅದನ್ನು ತನ್ನ ಕೈಲಿ ತಕ್ಕೊಂಡು ದೇವರನ್ನು ಕೊಂಡಾಡಿ, ಒಡೆಯನೇ ನಿನ್ನ ಮಾತು ನೆರವೇರಿತು, ಈಗ ಸಮಾಧಾನದಿಂದ ಹೋಗೋದಕ್ಕೆ ನಿನ್ನ ದಾಸನಿಗೆ ಅಪ್ಪಣೆ ಆಯಿತು. ನೀನು ನೇಮಿಸಿರುವ ರಕ್ಷಕನನ್ನು ನಾನು ಕಣ್ಣಾರೆ ಕಂಡೆನು. ಎಲ್ಲಾ ಜನಗಳಿಗೆ ಪ್ರತ್ಯಕ್ಷನಾಗಲಿ ಎಂದು ಆತನು ಒದಗಿಸಿಕೊಟ್ಟಿದ್ದಿ. ಆತನು ಅನ್ಯ ದೇಶದವರಿಗೆ ಜ್ಞಾನೋದಯದ ಬೆಳಕು, ನಿನ್ನ ಪ್ರಜೆಯಾದ ಇಸ್ರಾಯೇಲಿಗೆ ಕೀರ್ತಿ ಅಂದನು. ನೋಡಿ ಕರ್ತನ ಪ್ರೀತಿಯುಳ್ಳವರೇ, ಇಲ್ಲಿ ಈ ಸೀಮೋನನೆಂಬ ದೇವಭಕ್ತನು ಆ ಕೂಸಾದ ಯೇಸುವನ್ನು ಕೈಲಿ ತೆಗೆದುಕೊಂಡು ಮೊದಲು ಮಾಡೋ ಕಾರ್ಯ ದೇವರಿಗೆ ಸ್ತೋತ್ರ ಮಾಡ್ತಾನೆ. ಇದರಲ್ಲಿ ನಾವು ತಿಳಿಯುವಂಥ ವಿಷಯ ಅಂದರೆ ಸ್ತುತಿ ಸ್ತೋತ್ರಕ್ಕೆ ಯೋಗ್ಯನಾದದ್ದು ಯಾರಂದ್ರೆ ಅದು ಯೇಸು ಕ್ರಿಸ್ತನು ಮಾತ್ರ ಎಂಬುದು ಈ ವಚನದಲ್ಲಿ ನಾವು ತಿಳ್ಕೊಳ್ತೀವಿ. ಇದ್ರ ಮೇಲೆ ನಾವು ಸ್ತುತಿ ಸ್ತೋತ್ರ ಮಾಡ್ತೀವಿ ಅಂದ್ರೆ ಅದು ಯೇಸುಗೆ ಸಲ್ಲಿಸುವಾಗ ನಿಜವಾಗಲೂ ಅದು ಸರಿಯಾದ ಒಂದು ಕಾರ್ಯ ಎಂಬುದು ನಾವು ತಿಳ್ಕೊಳ್ಳಬಹುದು. ಇಲ್ಲಿ ದೇವಭಕ್ತನಾದ, ನೀತಿವಂತನಾದ, ಪವಿತ್ರಾತ್ಮ ಹೊಂದಿದ ವ್ಯಕ್ತಿಯಾದ ಸೀಮೋನನು ಯೇಸುವಿನ ಕೈ ತೆಗೆದುಕೊಂಡ ತಕ್ಷಣ ಆತನು ಕೊಂಡಾಡ್ತಿದ್ದಾನೆ. ನೋಡಿ, ಯೇಸುವನ್ನ ದೇವರಾಲಯಕ್ಕೆ ತೆಗೆದುಕೊಂಡು ಬಂದಿದ್ದಾರೆ. ಅಲ್ಲಿ ದೇವರನ್ನ ಅಂದ್ರೆ ಧರ್ಮಶಾಸ್ತ್ರ ಹೇಳಿದ ಪ್ರಕಾರ ಅಲ್ಲಿ ಅವ್ರೇನ್ ಮಾಡ್ತಾರೆ, ಯಜ್ಞ ಅರ್ಪಿಸಕ್ಕೆ ಸಿದ್ಧರಾಗಿದ್ದಾರೆ. ಅದ್ರಲ್ಲಿ ಸೀಮೋನನ ವ್ಯಕ್ತಿ ಆ ಕೂಸನ್ನು ಅಂದ್ರೆ ಯೇಸು ಕೂಸನ್ನು ತೆಗೆದುಕೊಂಡು ದೇವರಿಗೆ ಸ್ತೋತ್ರ ಮಾಡ್ತಾನೆ. ಕರ್ತನ ಪ್ರೀತಿಯ ದೇವರ ಮಕ್ಕಳೇ, ನಿಜವಾಗಲೂ ಯೇಸು ಸ್ವಾಮಿ ಮೂಲಕವಾಗಿ ನಾವು ದೇವರನ್ನು ಕೊಂಡಾಡುವಾಗ ಆ ಸ್ತುತಿ ಸ್ತೋತ್ರಗಳು ದೇವರಿಗೆ ಇಷ್ಟವಾಗಿರುತ್ತೆ ಎಂಬುದು ಇದನ್ನ ನಾವು ತಿಳ್ಕೊಳ್ತೀವಿ. ಅದರಿಂದ ಈ ದಿನಮಾನದಲ್ಲಿ ನಾವು ದೇವರ ಸ್ತೋತ್ರ ಮಾಡ್ಲಿಕ್ಕೆ ಯಾವಾಗಲೂ ಸಿದ್ಧರಾಗಿರ್ಬೇಕು. ತಾವು ಹೇಳಿದ ಹಾಗೆ ಕೀರ್ತನೆ ಸಂಖ್ಯೆ 34:1 ಹೇಳ್ತಾನೆ, ನಾನು ಎಡೆಬಿಡದೆ ಯೆಹೋವನನ್ನು ಕೊಂಡಾಡುವೆನು, ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿ ಇರುವುದು. ನಾವು ಯಾವಾಗ ದೇವರನ್ನ ಸ್ತುತಿ ಮಾಡ್ತೀವೋ, ದೇವರನ್ನ ನಾಮನ್ನು ಕೊಂಡಾಡ್ತೀವೋ, ಆಗ ನಿಜವಾಗಲೂ ನಮ್ಮಲ್ಲಿ ದೇವರ ಆತ್ಮ ಇದೆ ಎಂಬುದು ನಾವು ಪ್ರಚಾರ ಪಡಿಸ್ತೀವಿ. ಅದರಿಂದ ದೇವರನ್ನು ಕೊಂಡಾಡ್ಲಿಕ್ಕೆ ನಾವು ಸಿದ್ಧರಿರ್ಬೇಕು. ಕೀರ್ತನೆ ಸಂಖ್ಯೆ 156 ಹೇಳಿದ ಹಾಗೆ ಶ್ವಾಸ ಇರುವುದೆಲ್ಲವೂ ಯೆಹೋವನಿಗೆ
ಸ್ತುತಿ ಮಾಡಲಿ. ಇವತ್ತು ನಾವು ಉಸಿರಾಡ್ತೀವಿ ಅಂದರೆ ಅದಕ್ಕೆ ನಿಜವಾಗಲೂ ಕಾರಣಕರ್ತನು ಯೇಸು ಕ್ರಿಸ್ತನಾಗಿದ್ದಾನೆ. ನಾವು ನೋಡ್ತೀವಿ ಆದಿಕಾಂಡ 2ನೇ ಅಧ್ಯಾಯ 7 ವಚನ ನೋಡ್ಬೇಕಾದ್ರೆ, ದೇವರು ನೆಲದ ಮಣ್ಣಿನಿಂದ ಮನುಷ್ಯನ ರೂಪಿಸಿ ಅವನಿಗೆ ಜೀವ ಶ್ವಾಸವನ್ನು ಊದಿದ್ದನು, ಆಗ ಮನುಷ್ಯನು ಬದುಕುವ ಪ್ರಾಣಿಯಾದ ದೇವರು ವಾಕ್ಯತಿದೆ. ಇವತ್ತು ನಾವು ಉಸಿರಾಡ್ತೀವಿ ಅಂದ್ರೆ ದೇವರಿಂದ. ಅದರಿಂದ ದೇವರನ್ನ ಅಂದ್ರೆ ಯೇಸುವಿನ ಮೂಲಕವಾಗಿ ದೇವರು ಕೊಂಡಾಡುವಾಗ ಆ ಸ್ತುತಿ ಸ್ತೋತ್ರವು ಯೋಗ್ಯವಾಗಿರುತ್ತೆ. ಇದನ್ನ ಇಲ್ಲಿ ಪವಿತ್ರನಾದ ನೀತಿವಂತನಾದ ದೇವಭಕ್ತನಾದ ಶಿಮೋನನು ನಮಗೆ ಕಲಿಸಿಕೊಡ್ತಿದ್ದಾನೆ. ಅದರಿಂದ ಈ ದಿನಮಾನದಲ್ಲಿ ನಾವು ಸಭೆಯಲ್ಲಿ ಸೇರಿಕೊಂಡು ದೇವರು ಸ್ತುತಿ ಮಾಡ್ತೀವಿ ಅಂದ್ರೆ ಅದು ನಿಜವಾಗಲೂ ಅದು ಒಂದು ಯೋಗ್ಯವಾದ ಕಾರ್ಯ ಎಂಬುದು ನಾವು ತಿಳ್ಕೊಳ್ತೀವಿ. 2ನೇ ಕರ್ತನ ತಿಳುವರೆ ಇಲ್ಲಿ ಒಂದು ಮಾತಾಡ್ತಾನೆ ಅಂದರೆ, ನೀನು ನೇಮಿಸಿರುವ ರಕ್ಷಕನನ್ನು ನಾನು ಕಣ್ಣಾರೆ ಕಂಡೆನು. 30 ವಚನ ಹೇಳ್ತದೆ, 2:30, ನೀನು ನೇಮಿಸಿರುವ ರಕ್ಷಕನನ್ನು ಕಣ್ಣಾರೆ ಕಂಡೆನು. ಅಂದ್ರೆ ಯೇಸು ಸ್ವಾಮಿಯು ಆತನೊಬ್ಬ ರಕ್ಷಕನಾಗಿ ಜನಿಸಿ ಬಂದಿದ್ದಾನೆ. ಅಂದ್ರೆ ನಮ್ಮೆಲ್ಲರ ಪಾಪ ಪರಿಹಾರ ಮಾಡುವಂತ ಒಂದು ಯಜ್ಞದ ಕುರಿಯಾಗಿ ಪಾಪ ನಿವಾರಣೆ ಮಾಡುವಂತ ಒಬ್ಬ ರಕ್ಷಕನಾಗಿ ಯೇಸು ಸ್ವಾಮಿ ಜನಿಸಿ ಬಂದಿದ್ದಾನೆ. ನೋಡ್ರಿ, ಯೇಸು ಸ್ವಾಮಿನ ದೇವಾಲಯ ಕರ್ಕೊಂಡ್ ಬಂದಿದ್ದಾರೆ. ಯಾಕಂದ್ರೆ ಅಲ್ಲಿ ಸೂಚಕ ಕಾರ್ಯವನ್ನು ನೆರವೇರಿಸಲಿಕ್ಕೆ. ಅದರಿಂದ ಅಲ್ಲಿ ನೋಡಿ, ಈತನೇ ಏನಂದ್ರೆ ರಕ್ಷಕನು, ಈತನೇ ಪಾಪದಿಂದ ರಕ್ಷಿಸುವಂತ ದೇವರಾಗಿದ್ದಾನೆ, ಈತನ ನಾನು ಕಣ್ಣಾರೆ ಕಂಡಿದ್ದೇನೆ ಎಂಬ ಒಂದು ಸಂತೋಷ ಆತಲ್ಲಿ ಕಾಣ್ತಿದೆ. ಅಂದ್ರೆ ಯೇಸು ಸ್ವಾಮಿಯು ರಕ್ಷಕನೆಂಬುದು ಇಲ್ಲಿ ಮೊದಲು ಹೇಳ್ತಿದ್ದಾನೆ. ಮೊದಲಾಗಿ ಯೇಸುಗೆ ನಾವು ಕೊಂಡಾಡೋದು ಅದು ಶ್ರೇಷ್ಠವಾಗಿದೆ. ಆತನ ಸ್ತುತಿ ಸ್ತೋತ್ರಕ್ಕೆ ಯೋಗ್ಯನ ದೇವರಾಗಿದ್ದಾನೆ. 2ನೇ ಕರ್ತನ ತಿಳುವರೆ ಆತನು ರಕ್ಷಕನಾಗಿ ನಿಮ್ಗೆ ಬಂದಿದ್ದಾನೆ. ಎದನ್ನು ರಕ್ಷಿಸ್ತಾನಂದ್ರೆ ಪಾಪದಿಂದ ರಕ್ಷಿಸುವಂತ ಆತನು ವ್ಯಕ್ತಿಯಾಗಿದ್ದಾನೆ. ಯಾರು ಇವತ್ತು ಪಾಪದಲ್ಲಿ ಇರ್ತಾರೋ, ಆ ಪಾಪವನ್ನು ಯೇಸುವನ್ನು ಒಪ್ಪಿಕೊಳ್ತಾರೋ, ಆ ಪಾಪದಿಂದ ರಕ್ಷಿಸುವ ವ್ಯಕ್ತಿ ಯಾರಂದ್ರೆ ಯೇಸು ಕ್ರಿಸ್ತನು ಮಾತ್ರ. ಅಷ್ಟು ಮಾತ್ರವಲ್ಲ, ಮರಣಕಾರ ಒಂದು ಏನು ಬಂಧನದಿಂದ ಆತನ ರಕ್ಷಿಸಿ ನಮ್ಮ ನಿತ್ಯ ಜೀವಕ್ಕೆ ಬಾಧ್ಯರಾಗಿ ಮಾಡ್ತಾನೆ. ಅದರಿಂದ ಆತನೊಬ್ಬ ರಕ್ಷಕನಾಗಿ ಇಲ್ಲಿದ್ದಾನೆಂಬುದು ನಾವು ನೋಡಿಕೊಳ್ತೀವಿ. ಮತ್ತೆ 3ನೇ ಕಾರ್ಯ ಏನಂತಂದ್ರೆ 30 ವಚನ, ಎಲ್ಲಾ ಜನಗಳಿಗೆ ಪ್ರತ್ಯಕ್ಷನಾಗಲೆಂದು ಆತನ ಒದಗಿಸಿಕೊಟ್ಟಿದ್ದಿ. ನೋಡಿ, ಇಲ್ಲಿ ಆತನ ಎಲ್ಲಾ ಜನಗಳಿಗೆ ಅಂದ್ರೆ ಯೇಸು ಬಂದಿದ್ದು ಬರೀ ಕ್ರೈಸ್ತರು ಮಾತ್ರ ಅಲ್ಲ, ಎಲ್ಲಾ ಜನಗಳಿಗೆ, ಭೂಲೋಕದಿಂದ ಎಲ್ಲ ಜನಗಳಿಗೆ ಆತನು ಒದಗಿಸಿಕೊಟ್ಟಿದ್ದಾನೆ. ಅದಕ್ಕೆ ಹೇಳ್ತಾರೆ, ಯೇಸು ಮುಟ್ಟಿದಾಗ ದೇವದೂತ ಬಂದು ಹೇಳ್ತಾರೆ. ಏನ್ ಹೇಳ್ತಾರೆ ಅಂದ್ರೆ, ನೋಡ್ತೀವಿ ನಾವು ಯಾವುದು, ಅದು ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 10ನೇ ವಚನ ಓದಬೇಕಾದ್ರೆ ಅಲ್ಲಿ ಯೇಸು ಮುಟ್ಟಿದ ದೇವದೂತ ಬಂದು ಸುವಾರ್ತೆ ಹೇಳ್ತಾರೆ ಕುರುಬರಿಗೆ, ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಸಂತೋಷ ಉಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಅಂದ್ರೆ ಜನರಿಗೆಲ್ಲ, ಅಂದ್ರೆ ಯೇಸು ಬಂದಿರೋದು ಈ ದಿನ ಬರೀ ಕ್ರೈಸ್ತರು ಮಾತ್ರ ಅಂತಾರೆ, ಇಲ್ಲ, ಪ್ರಪಂಚಕ್ಕಿರುವಂತ ಎಲ್ಲಾ ಜನರಿಗೋಸ್ಕರ ಯೇಸು ಜನನವಾಯಿತು. ಯಾಕಂದ್ರೆ ಎಲ್ಲಾ ಜನಗಳಿಗೆ ಪ್ರತ್ಯಕ್ಷನಾಗಲೆಂದು ಆತನನ್ನು ಒದಗಿಸಿಕೊಟ್ಟಿದ್ದಿ. ಎಲ್ಲಾ ಜನಗಳು ರಕ್ಷಿಸಲಿಕ್ಕೆ ಯೇಸು ಆತನ ಒದಗಿ ಬಂದನು. ಮತ್ತು ಇದರ 4ನೇ ಕಾರ್ಯ 32 ವಚನ ಓದಬೇಕಾದ್ರೆ, ಆತನು ಅನ್ಯ ದೇಶದವರಿಗೆ ಜ್ಞಾನೋದಯದ ಬೆಳಕು. ನೋಡಿ, ಅನ್ಯ ದೇಶದವರಿಗೆ ಜ್ಞಾನೋದಯದ ಬೆಳಕು ಅಂದ್ರೆ ಈ ದಿನಮಾನದಲ್ಲಿ ನಾವು ಯೇಸನ್ನ ನಾವು ದೇವರಂತ ನಂಬುವಾಗ ಅದೇ ಜ್ಞಾನವಂತರು, ಅವರೇ ಜ್ಞಾನವಂತರು. ಅವರಷ್ಟು ಜ್ಞಾನವಂತರು ಯಾರಿಲ್ಲ ಎಂಬುದು ಈ ವಾಕ್ಯ ಬೆಳಕಿದೆ. ಇವತ್ತು ನಾವು ಯೇಸುನ್ನ ದೇವರಂತ ನಂಬುವಾಗ ನಿಜವಾಗಲೂ ಅಂತ ಜ್ಞಾನ ಎಲ್ಲಿ ಇಲ್ಲ. ಇವತ್ತು ಎಷ್ಟೋ ಜನ ಅಂತಾರೆ ಯೇಸು ನಂಬಿದಾಗ, ಅಯ್ಯೋ ಇವರು ಬುದ್ಧಿಹೀನರು, ನಮ್ಮ ದೇವ್ರು ಬೇರೆ ದೇವ್ರು ಬಿಟ್ರು ಅಂತೇಳಿ ಎಷ್ಟು ಜನ ಅಂತಿರ್ತಾರೆ. ಕರ್ತನ ತಿಳುವರೆ ಆ ಸತ್ಯವೇ ಹೇಳ್ತಿದೆ, ನಿಜವಾದ ಜ್ಞಾನವಂತರು ಯಾರಂದ್ರೆ ಯೇಸು ಕ್ರಿಸ್ತನ್ನೇ ದೇವರಂತೇಳಿ ಯಾರು ನಂಬ್ತಾರೋ ಅವರೇ ನಿಜವಾದ ಜ್ಞಾನವಂತರೆಂಬುದು ಇಲ್ಲಿ ವಾಕ್ಯದಲ್ಲಿ ತಿಳಿಸಲ್ಪಟ್ಟಿದೆ. ಯಾಕಂದ್ರೆ ಅವರು ಸತ್ಯದ ಮಾರ್ಗದಲ್ಲಿರುವಂಥವ್ರು, ಸತ್ಯವಾದ ದೇವರನ್ನು ಹತ್ತುಕೊಂಡಂಥವರು ಯಾರಂದ್ರೆ ಯೇಸು ಕ್ರಿಸ್ತನ ನಂಬಿದವರೇ. ಯಾಕಂದ್ರೆ ಈ ಪ್ರಪಂಚದಲ್ಲಿ ನಮ್ಮ ಭಾರತ ದೇಶದಲ್ಲಿ ಎಷ್ಟೋ ದೇವರುಗಳು ಮಾಡಿಕೊಂಡು ಜನರು ಪೂಜೆ ಮಾಡ್ತಾರೆ. ಇಂಥದ್ರಲ್ಲಿ ನಾವು ಯೇಸುವಿನ ಸುವಾರ್ತನ ಕೇಳಿ ಯೇಸು ನಿಜವಾದ ದೇವರು ಅಂತೇಳಿ ನಾವು ನಂಬುತ್ತೀವಲ್ಲ, ಆತನ ಮಕ್ಕಳಾಗಿ ನಾವು ಜೀವಿಸ್ತಿದೀವಲ್ಲ, ನಿಜವಾದ ಕರ್ತನ ತಿಳುವರೆ ನಾವು ದೇವರಿಗೆ ಎಷ್ಟೋ ಸ್ತೋತ್ರ ಹೇಳಬೇಕು. ಯಾಕಂದ್ರೆ ಇದೆಲ್ಲ ಪವಿತ್ರತ್ವನ ಕಾರ್ಯ. ಇಂಥ ಜ್ಞಾನವನ್ನು ದೇವರು ನಮ್ಗೆ ಕೊಟ್ಟಿದ್ದಕ್ಕೆ ನಾವು ಸ್ತೋತ್ರ ಹೇಳಬೇಕು. ಮತ್ತೆ ಮುಂದೆ ಒಂದು 5ನೇ ಕಾರ್ಯ ನೋಡುವುದಾದರೆ, ಆತ ನಿನ್ನೆ ಪ್ರಜೆಯಾದ ಇಸ್ರಾಯೇಲಿಗೆ ಕೀರ್ತಿ. ಕರ್ತನ ತಿಳುವರೆ ಯೇಸು ನಂಬಿದ ಜನಗಳಿಗೆ ಯಾವಾಗಲೂ ಕೀರ್ತಿ ಇರುತ್ತೆ. ಮುಂದಿನ ದಿನಮಾನದಲ್ಲಿ ಅವರು ದೇವರು ಎಲ್ಲವನ್ನು ಅನುಕೂಲ ಮಾಡಿ ಕೊಳ್ಳಕ್ಕೆ ಶಕ್ತನಾಗಿದೆ. ಯಾಕಂದ್ರೆ ಅವರು ನಿತ್ಯವಾದ ಲೋಕಕ್ಕೆ ಸೇರುವಂತವರಾಗಿರ್ತಾರೆ. ಅಲ್ಲಿ ಅವರಿಗೆ ಆನಂದ ಜೀವಿತವನ್ನು ದೇವರು ಕೊಡ್ಲಿಕ್ಕೆ ಶಕ್ತನಾಗಿರ್ತಾನೆ. ಅದರಿಂದ ನಾವು ಈ ವಾಕ್ಯದಲ್ಲಿ ನೋಡುವುದಾದರೆ ನಿಜವಾಗಲೂ ಯೇಸು ಕುರಿತು ಇದರಲ್ಲಿ ಶಿಮೋನನು
ಸ್ಪಷ್ಟವಾಗಿ ನಮಗೆ ತಿಳಿಸಲ್ಪಡ್ತಾನೆ. ಅದೇ ರೀತಿಯಾಗಿ ನಾವು ವಿನ್ಸೆಂಟ್ ಡಿ ಪಾಲ್ ಬಗ್ಗೆ ನೋಡಬೇಕಾದ್ರೆ ಇವರು ಸಹ ಕರ್ತನ ಬಿತ್ತುವರೆ ತಮ್ಮ ಯವನ ಪ್ರಾಯದಲ್ಲಿ ದೇವರ ಸೇವಕರಾಗಿ ಅವರು ಎಷ್ಟೋ ಕಷ್ಟ ಅನುಭವಿಸ್ತಾರೆ. ಅವ್ರಿಗೆ ಸರಿಯಾಗಿ ಹೋಗ್ತಾರೆ, ಅಲ್ಲಿ ದಾಸತ್ವದಲ್ಲಿರ್ತಾರೆ, ಮತ್ತು ಅಲ್ಲಿದ್ದು ಸಹ ದೇವರಲ್ಲಿ ಪ್ರಾರ್ಥಿಸಿ ಅಲ್ಲಿ ಸುವಾರ್ತೇಳಿ ಅಲ್ಲಿರುವಂತ ಯಜಮಾನನ ಮಾರ್ಪಡಿಸ್ತಾರೆ. ಅನೇಕ ಬಡವರನ್ನು ಸಂಧಿಸಿ ಅವ್ರಿಗೆ ಬೇಕಾದ ಸಹಾಯಗಳು ಮಾಡಿ ಮತ್ತು ಗುಲಾಮರ ಸಂಧಿಸಿ ಆ ಗುಲಾಮತನ ಬಿಡುಗಡೆ ಮಾಡಿ ಅನೇಕರು ಕ್ರಿಸ್ತಮಲ್ಲಿ ನಡೆಸ್ತಾರೆ. ಯಾಕಂದ್ರೆ ಕರ್ತನ ಬಿತ್ತುವರೆ ದೇವರ ಒಂದು ಕಾರ್ಯಗಳು ಅವು ಎಲ್ಲ ಜನಗಳಿಗೆ ಕೀರ್ತನೆ ಕೊಡುವಂಥದ್ದಾಗಿರುತ್ತೆ. ಅದರಿಂದ ಈ ದಿನಮಾನದ ವಾಕ್ಯ ಧ್ಯಾನ ದೇವರು ಸಹಾಯ ಮಾಡಿದ ದೇವರ ಸ್ತೋತ್ರವಾಗಲಿ. ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನು ಮಹೋನ್ನತನು ಸರ್ವಶಕ್ತಿಯುಳ್ಳ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನವು ಕರ್ತನೆ ಅಪ್ಪ ಸುವಾರ್ಥ ಸೇವಕರಾದ ವಿನ್ಸೆಂಟ್ ಡಿ ಪಾಲ್ ಬಗ್ಗೆ ನಾವು ಧ್ಯಾನಿಸಲಿಕ್ಕೆ ಸಹಾಯ ಮಾಡಿದೆ. ನಿನ್ನ ಸ್ತೋತ್ರ ಕರ್ತನೆ. ಯವನ ಪ್ರಾಯದಲ್ಲಿ ನಿನ್ನ ಸೇವೆಗೆ ಸಿದ್ಧರಾಗಿ ಬಂದು ಅನೇಕ ಒಂದು ಕಷ್ಟ ಅನುಭವಿಸಿ ಕರ್ತನೆ ನಿನ್ನ ಸುವಾರ್ಥ ಸೇವೆಯನ್ನು ಮಾಡಿ ಅನೇಕ ಬಡವರನ್ನು ಸಂಧಿಸಿ ಅನೇಕ ಮತ್ತು ಗುಲಾಮರ ಸಂಧಿಸಿ ಕರ್ತನೆ ಅವರೆಲ್ಲ ನಿನ್ನ ಮಾರ್ಗ ನಡೆಸಿ ನಿನ್ನ ಒಂದು ಕರ್ತನೆ ಕಾರ್ಯಗಳು ಹೆಚ್ಚಾಗಿ ಮಾಡಲಿಕ್ಕೆ ಅವ್ರನ್ನ ಬಲಪಡಿಸಲಿಕ್ಕೆ ನಿಮಗೆ ಸ್ತೋತ್ರಪ್ಪ. ಅಷ್ಟು ಮಾತ್ರ ದೇವರೇ, ಅನೇಕರನ್ನು ಅವರು ಸುವಾರ್ಥ ಸೇವಕರಾಗಿ ಮಾರ್ಪಡಿಸಿದ್ದಾರೆ ಮತ್ತು ಅನೇಕ ಸ್ತ್ರೀಯರನ್ನು ಸಹ ಸುವಾರ್ಥ ಸೇವೆಗೆ ಸಿದ್ಧಪಡಿಸಿದಾರಪ್ಪ. ಅಂತ ಒಂದು ಜ್ಞಾನ ಕೊಟ್ಟು ಅವ್ರ ಸೇವೆಯಲ್ಲಿ ಬಲಪಡಿಸಲಿಕ್ಕೆ ನಿಮಗೆ ಸ್ತೋತ್ರ ಮತ್ತು ಅವ್ರ ಕುರಿತು ನಮ್ಗೆ ಧ್ಯಾನಿಸಲಿಕ್ಕೆ ಈ ಬೆಳಗಿನ ನೀವು ಸಹಾಯ ಮಾಡಲಿಕ್ಕೆ ನಿಮಗೆ ಸ್ತೋತ್ರಪ್ಪ ಕರ್ತನೆ. ಅಷ್ಟು ಮಾತ್ರ ದೇವರೇ, ಈ ಒಂದು ಜೂಮ್ ಆ್ಯಪ್ನಲ್ಲಿ ಕರ್ತನೆ ನೀನು ವಾಕ್ಯವನ್ನು ಕೇಳುವಂತ ಎಲ್ಲ ನಿನ್ನ ಪ್ರೇಮ ಮಕ್ಕಳನ್ನು ಆಶೀರ್ವಾದ ಮಾಡು. ಇವತ್ತು ಯಾರು ಕಷ್ಟಗಳಲ್ಲಿದ್ದಾರೋ, ಸಮಸ್ಯೆಯಲ್ಲಿದ್ದಾರೋ, ಚಿಂತೆಯಲ್ಲಿದ್ದಾರೋ, ದುಃಖದಲ್ಲಿದ್ದಾರೋ, ನೀ ಎಲ್ಲ ಬಲಂತ ದೇವರಾಗಿದ್ದಿ ಅಪ್ಪ. ನಿನ್ನ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತೀನಿ. ನೀನು ಅದ್ಭುತನ ಮಾಡು ದೇವರೇ. ಅಷ್ಟು ಮಾತ್ರ ದೇವರೇ, ನಮ್ಮ ಸಂಸ್ಥೆಯನ್ನು ಆಶೀರ್ವಾದ ಮಾಡು. ಅವರ ಸಂಸ್ಥೆ ಬೇಕಾದ ಎಲ್ಲ ಸಹಾಯಗಳು ಮಾಡು. ಅದು ಮುಖ್ಯಸ್ಥರನ್ನ ಆಶೀರ್ವಾದ ಮಾಡು. ಈ ಸಂಸ್ಥೆ ನಡೆಸ್ಕೊಂಡು ಹೋಗ್ಲಿಕ್ಕೆ ಅವ್ರಿಗೆ ಬೇಕಾದ ಜ್ಞಾನ, ಆರೋಗ್ಯ, ಬಲ ಕೊಡಪ್ಪ. ನಮ್ಮ ಕೆಲಸ ಸೇವೆ ಮಾಡುವಂಥ ಎಲ್ಲ ಸೇವಕರನ್ನ ಮತ್ತು ಕರ್ತನೆ ಕೊಟ್ಟಂತ ಎಲ್ಲ ಸಭೆಗಳನ್ನ, ಎಲ್ಲ ವಿಶ್ವಾಸಗಳನ್ನ ಆಶೀರ್ವಾದ ಮಾಡು. ಮತ್ತು ಕರ್ತನೆ ವಿಶ್ವಾಸಗಳು ಬೇಕಾದ ಸಹಾಯಗಳು ಮಾಡು. ಸೇವಕರಿಗೆ ಬೇಕಾದ ಸಹಾಯಗಳು ಮಾಡು. ಅಷ್ಟು ಮಾತ್ರ ಅಲ್ಲ, ಇನ್ನು ಸಭೆಗಳು ಎಲ್ಲೆಲ್ಲ ಕಟ್ಟಲ್ಪಡ್ತಿದಾರೋ ಅಲ್ಲಿ ಕಟ್ಟಬೇಕಾದ ಎಲ್ಲ ಸಹಾಯಗಳು ನೀನು ಮಾಡಪ್ಪ. ದೊಡ್ಡ ಅದ್ಭುತ ಮಾಡಿ ನಡೆಸಿ. ಇನ್ನು ಹೆಚ್ಚಾಗಿ ಸುವಾರ್ಥ ಸೇವೆ ಮಾಡಕ್ಕೂ ನಮಗೂ ಸಹ ಒಳ್ಳೆ ಆರೋಗ್ಯ, ಜ್ಞಾನ, ಬಲ ಕೊಡು ಕರ್ತನೆ. ಈ ಬೆಳಗಿನ ಜಾವದಲ್ಲಿ ನೀವು ವಾಕ್ಯವನ್ನು ಧ್ಯಾನಿಸಲಿಕ್ಕೆ ನೀನು ಸಹಾಯ ಮಾಡಲಿಕ್ಕೆ ಸ್ತೋತ್ರಪ್ಪ. ನೀವು ಮಾಡಿದೆಲ್ಲ ಉಪಕಾರಕ್ಕೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ತೀನಿ ತಂದೆ, ಆಮೆನ್.